ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಸ್ವಚ್ಛತೆಯು ಮನೆಯ ಸೊಬಗನ್ನು ಹೆಚ್ಚಿಸುತ್ತಲ್ಲ, ಶುಚಿಯಾಗಿದ್ದರೆ ರೋಗ ರುಜಿನಗಳಿಲ್ಲ. ಸ್ವಚ್ಛತೆಯು ಮನೆಯ ಸೊಬಗನ್ನು ಹೆಚ್ಚಿಸುತ್ತಲ್ಲ, ಶುಚಿಯಾಗಿದ್ದರೆ ರೋಗ ರುಜಿನಗಳಿಲ್ಲ. ಸ್ವಚ್ಛತೆಯ ಪರಿಪಾಠ ದೇಶಕ್ಕೆ ತಿಳಿಸಲೆಂದೇ ಮೋದಿಯು ತಂದ ಸ್ವಚ್ಛ ಭಾರತ ಅಭಿಯಾನವೆಂದ ನಮ್ಮ ಕಲಾ ಸಂಗಮನಾಥ. ಸ್ವಚ್ಛತೆಯ ಪರಿಪಾಠ ದೇಶಕ್ಕೆ ತಿಳಿಸಲೆಂದೇ ಮೋದಿಯು ತಂದ ಸ್ವಚ್ಛ ಭಾರತ ಅಭಿಯಾನವೆಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಂಧುಗಳೇ? ಈ ಭಾರತ ಸ್ವಚ್ಛ ಆಗಬೇಕು, ಇಡೀ ದೇಶ ಸ್ವಚ್ಛ ಆಗಬೇಕು ಅಂದರೆ ಅದು ಎಲ್ಲಿಂದ ಪ್ರಾರಂಭ ಆಗಬೇಕು? ಮೊಟ್ಟ ಮೊದಲನೇದಾಗಿ ನಮ್ಮ ಮನೆಯಿಂದಲೇ ಅದು ಪ್ರಾರಂಭಿಸಬೇಕು. ಮನೆ ಸ್ವಚ್ಛವಾಗಿ ಇಡೋದನ್ನು ನಾವು ಕಲಿತರೆ ಪ್ರತಿಯೊಬ್ಬರು ನಮ್ಮ ಊರು ಸ್ವಚ್ಛವಾಗುತ್ತೆ. ಊರು ಸ್ವಚ್ಛ ಆದರೆ ನಮ್ಮ ತಾಲೂಕು ಸ್ವಚ್ಛ ಆಗುತ್ತೆ. ತಾಲೂಕು ಸ್ವಚ್ಛವಾದರೆ ದೇಶ ಸ್ವಚ್ಛವಾದರೆ ನಮ್ಮ ಇಡೀ ಎಲ್ಲ ದೇಶಗಳು ಸ್ವಚ್ಛವಾದರೆ ಇಡೀ ಪ್ರಪಂಚ ಸ್ವಚ್ಛ ಆಗುತ್ತೆ. ಹಾಗಾಗಿ ನಾವು ನಮ್ಮ ಭಾರತ ಅಭಿಯಾನದಲ್ಲಿ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಕೇವಲ ಯಾರೋ 4 ಜನ ಸ್ವಚ್ಛತೆಯನ್ನು ಕೈಗೊಂಡ್ರೆ ಸಾಲದು. ಪ್ರತಿಯೊಂದು ಮನೆಯಿಂದಲೇ ಈ ಒಂದು ಸ್ವಚ್ಛತೆಯ ಒಂದು ಅಭಿಯಾನ ಪ್ರಾರಂಭ ಆಗಬೇಕು. ಅಂದಾಗ ದೇಶ ಸ್ವಸ್ಥವಾಗುತ್ತೆ, ಸ್ವಚ್ಛವಾಗುತ್ತೆ. ಸೊ ಯಾಕೆ ಸ್ವಚ್ಛತೆಗೆ ಅಷ್ಟು ಮಹತ್ವ ಇದೆ ಅಂತಂದರೆ, ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ರೋಗ ರುಜಿನಗಳಿರುವುದಿಲ್ಲ. ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಮನಸ್ಸಿಗೆ ಆನಂದ ಇರುತ್ತೋ, ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗಿ ಅಲ್ಲಿ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ. ಹಾಗಾಗಿ ನಮ್ಮ ದೇಶ ಸದೃಢ ಆಗಬೇಕು, ನಾವು ಸದೃಢರಾಗಬೇಕು, ನಮ್ಮ ದೇಶ ರೋಗಮುಕ್ತ ಆಗಬೇಕು ಅಂದರೆ ಮೊದಲು ಸ್ವಚ್ಛತೆಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಅದು ಶಾಲೆ ಇರ್ಬೋದು, ಮನೆ ಇರ್ಬೋದು, ಅಥವಾ ಬೀದಿಗಳಾಗಿರ್ಬೋದು, ಪ್ರತಿಯೊಂದು ಕಡೆ ಕೂಡ ನಾವು ಪ್ರತಿಯೊಬ್ಬರೂ ಕೂಡ ಕಾಳಜಿ ವಹಿಸಿ ಸ್ವಚ್ಛತೆ ಅಭಿಯಾನದಲ್ಲಿ ಭಾಗವಹಿಸಿದಾಗ ಈ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಯಾಗುತ್ತೆ. ನಮ್ಮ ಪ್ರಧಾನಿಯವರ ಕನಸು ನನಸಾಗುತ್ತೆ. ಹಾಗಾಗಿ ಇಂದಿನಿಂದಲೇ ನಾವೆಲ್ಲರೂ ಕೂಡ ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಿ ಈ ಸ್ವಚ್ಛ ಭಾರತ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಧನ್ಯವಾದಗಳು.